ಮೈ ಟು ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕನ್ ಟ್ಯಾರೋ ವಿತ್ ನಿಕಿತಾ. ಇವತ್ತಿಂದ ಟ್ಯಾರೋ ರೀಡಿಂಗ್ ಟಾಪಿಕ್ ಏನಂತಂದ್ರೆ ದೇರ್ ಫೀಲಿಂಗ್ಸ್ ಫಾರ್ ಯು. ಓಕೆ, ಅವರ ನಿಜವಾದ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಏನದಾವ ಅಂತ ನೋಡೋಣ ಅಂತ. ದಿಸ್ ಈಸ್ ಅ ಲವ್ ಟ್ಯಾರೋ. ಓಕೆ, ಲವ್ ಟ್ಯಾರೋ ರೀಡಿಂಗ್ ಇದೆ. ನೀವು ಇಷ್ಟಪಡುವಂಥ ವ್ಯಕ್ತಿನ ನೀವಿಲ್ಲಿ 3 ಸಲ ಹೆಸರು ಹೇಳ್ಕೊಂಡು ವಿಜುವಲೈಸ್ ಮಾಡ್ಕೊಳ್ರಿ. ಆ ವ್ಯಕ್ತಿ ನಿಜವಾದ ಫೀಲಿಂಗ್ಸ್ ನಿಮ್ಮ ಬಗ್ಗೆ ಅವ್ರಿಗೆ ಏನದಾವ ಅಂತ ಇಲ್ಲಿ ನೋಡೋಣ ಅಂತ. ನೀವೇನೋ ಅವ್ರನ್ನ ಭಾಳ ಇಷ್ಟಪಡ್ತೀರಿ, ನಿಮ್ಗೆ ಫೀಲಿಂಗ್ಸ್ ಭಾಳ ಚಲೋ ಅದ ಅವ್ರ ಬಗ್ಗೆ. ಬಟ್ ಆ ವ್ಯಕ್ತಿ ಫೀಲಿಂಗ್ಸ್ ಏನದಾವ ನೀವು ತಿಳ್ಕೊಬೇಕಲ್ಲ. ಸೊ ಆ ವ್ಯಕ್ತಿದು 3 ಸಲ ಹೆಸರು ಹೇಳ್ಕೊಳ್ರಿ. ಯಾವ ವ್ಯಕ್ತಿ ತಿಳ್ಕೊಬೇಕಂತ ಮಾಡಿರಿ ಆ ವ್ಯಕ್ತಿದು. ಓಕೆ, ದಿಸ್ ಈಸ್ ಅ ಜನರಲ್ ಕಲೆಕ್ಟಿವ್ ಆ್ಯಂಡ್ ಟೈಮ್ಲೆಸ್ ಟ್ಯಾರೋ ರೀಡಿಂಗ್. ಸೊ ಎಲ್ಲ ಒಂದು ರಾಶಿಗಳಿಗೂ ಇದು ಅನ್ವಯ ಆಕತಿ. ಎನರ್ಜಿನ ಇಲ್ಲೇ ಪಿಕ್ ಮಾಡಿರಿ. ಓಕೆ, ಸೊ 3 ಸಲ ಡೀಪಾಗಿ ಬ್ರೀತ್ ಮಾಡಿ ಎನರ್ಜಿ ಜೊತೆಗೆ ಇಲ್ಲೇ ಅಲೈನ್ ಆಗ್ರಿ. ಸೊ ದೇರ್ ಫೀಲಿಂಗ್ಸ್ ಫಾರ್ ಯು, ಅವರ ನಿಜವಾದ ಭಾವನೆಗಳು ನಿಮಗೋಸ್ಕರ ಏನದಾವ ಅಂತ ಇಲ್ಲಿ ನಾವು ಇವತ್ತು ನೋಡ್ತಿದ್ದೇವೆ. ಸೊ ಕೆಲವೊಂದು ಸರ್ಪ್ರೈಸಿಂಗ್ ಆಗಿ ನಿಮಗಲ್ಲೇ ಬರ್ಬೋದು ರೀಡಿಂಗ್ ಒಳಗೆ. ಸೊ ಬಿ ರೆಡಿ ಫಾರ್ ಇಟ್. ಸೊ ಅವರ ಫೀಲಿಂಗ್ಸ್ ಏನದಾವ ಅಂತ ನೋಡೋಣ ಅಂತಿಲ್ಲ. ನಿಮ್ಮನ್ನು ಭಾಳ ಇಷ್ಟಪಡ್ತಾರ ವ್ಯಕ್ತಿ, ಎಮೋಷ್ನಲಿ ಭಾಳ ಅಟ್ಯಾಚ್ ಆಗ್ಯಾರ. ನೀವಂದ್ರೆ ಭಾಳ ಇಷ್ಟ ಅವರಿಗೆ. ನೀವು ಎಮೋಷನಲ್ ಪರ್ಸನ್ ಅದಿರಿ ಅಂತ ಅವ್ರಿಗೆ ಅನಿಸುತ್ತೆ. ಭಾಳ ಒಂದು ಸ್ಪಿರಿಚುವಲ್ ಪರ್ಸನ್ನ, ಒಂದು ದೈವತ್ವ ಇರೋಂಥ ಪರ್ಸನ್, ಒಂದು ಕರುಣೆ, ಕಕುಲತೆ, ಕಂಪ್ಯಾಷನ್ ಅಂತ ಹೇಳ್ತೀವಿ. ಇನ್ನೊಬ್ರಿಗಾಗಿ ನಾವೇನೋ ಒಂದು ಕರುಣೆ ತೋರಿಸ್ತಾ ಅದು ಕಂಪ್ಯಾಷನ್. ಸೊ ಅಂಥ ವ್ಯಕ್ತಿ ಅಂತ ಅವ್ರಿಗೆ ಅನಿಸುತ್ತೆ. ಬಟ್ ಭಾಳ ಮನಸ್ಸೊಳಗೆ ಕೊರಗ್ತೀರಿ. ಭಾವನೆಗಳನ್ನು ನೀವು ಎಕ್ಸ್ಪ್ರೆಸ್ ಮಾಡಲ್ಲ ಅಂತ ಅವ್ರಿಗೆ ಅನ್ನಿಸ್ತಾ ಐತಿ ನಿಮ್ಮ ಬಗ್ಗೆ. ಕನ್ಫ್ಯೂಷನ್ಸ್ ಅದಾವಿಲ್ಲೇ ಈ ರಿಲೇಷನ್ಶಿಪ್ ಒಳಗೆ. ಭಾಳ ಮೆಚ್ಯೂರ್ಡಾಗಿ ಯೋಚನೆ ಮಾಡ್ತಾರೆ ಅವ್ರಿಗೆ ಈ ಒಂದು ರಿಲೇಷನ್ಶಿಪ್ ಬಗ್ಗೆ ಆಯ್ತು, ನಿಮ್ಮ ಬಗ್ಗೆ ಆಯ್ತು. ತಾಳ್ಮೆಯಿಂದ ಒಂದು ಯಾವುದೋ ಒಂದು ಟೈಮಿಗಾಗಿ ಕಾಯ್ತಿದಾರೆ ನಿಮ್ಮ ವ್ಯಕ್ತಿ ಇಲ್ಲ. ಓಕೆ, ಯಾಕಂದರೆ ಕನ್ಫ್ಯೂಷನ್ಸ್ ಇಲ್ಲಿ ಇರೋದ್ರಿಂದ ಒಂದು ಸರಿಯಾದ ಟೈಮ್ ಬರಬೇಕು. ತಮ್ಮ ಮನಸ್ಸೊಳಗಿಂದ ಹೇಳ್ಕೊಬೇಕಂದ್ರೆ, ಇದಕ್ಕೊಂದು ಕಮಿಟ್ಮೆಂಟ್ ಕೊಡ್ಬೇಕಂದ್ರೆ, ಈ ರಿಲೇಷನ್ಶಿಪ್ಪಿನ ಒಂದು ಹಣ್ಣಾಗಿ ಮಾಡ್ಬೇಕಂದ್ರೆ, ಅಂದರೆ ಒಂದು ರಿಸಲ್ಟ್, ಹ್ಯಾಪಿ ಎಂಡಿಂಗ್ ರಿಸಲ್ಟ್ ಇರಬೇಕಂದ್ರೆ ಒಂದು ಸರಿಯಾದ ಟೈಮ್ ಬರಲಿ ಅಂತ ನಿಮ್ಮ ವ್ಯಕ್ತಿ ಇಲ್ಲೇ ಕಾಯ್ದಿದ್ರೆ. ಈ ಒಂದು ರಿಲೇಷನ್ಶಿಪ್ ಕಲರ್ಫುಲ್ ಆಗಿರ್ಬೇಕಂತ ಅವ್ರಿಗೆ ಅನಿಸುತ್ತೆ. ಖುಷಿಯಾಗಿರಬೇಕು, ಅರ್ಥಪೂರ್ಣವಾಗಿರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರಬೇಕು. ಎಸ್ಪೆಷಲಿ ಒಂದು ಸೋಲ್ ಟು ಸೋಲ್ ಕನೆಕ್ಷನ್ ಆಗಿರ್ಬೇಕು. ಇದು ಈ ರಿಲೇಷನ್ಶಿಪ್ ಹೆಂಗಿದೆ ಅಂದ್ರೆ ಒಂದು ಡಿವೈನ್ ಕನೆಕ್ಷನ್ ಅಂತ ಅವ್ರಿಗೆ ಅನಿಸ್ತತಿ. ಓಕೆ, ದೇವರೇ ನಮಗೊಂದು ಆಶ್ರಯದಿಂದ ನನಗಿದೆ ಈ ವ್ಯಕ್ತಿ ಸಿಕ್ಕಾರ ನನ್ನ ಜೀವನದಾಗ, ಮಾಡಿದ ಯಾವುದೋ ಒಂದು ಪುಣ್ಯದಿಂದ ನನಗೆ ಈ ವ್ಯಕ್ತಿ ಸಿಕ್ಕಾರ ಜೀವನದಾಗ ಅಂತಲ್ಲ, ಆ ರೀತಿ ಫೀಲಿಂಗ್ ಐತಿ ನಿಮ್ಮ ಬಗ್ಗೆ ಅವರಿಗಿಲ್ಲ. ಓಕೆ, ಸಣ್ಣ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಅದಾವೆ. ಬಟ್ ಅದು ಅವ್ರಿಗೆ ಗೊತ್ತು, ಸರಿ ಆಕತಿ. ನಾ ತಾಳ್ಮೆಯಿಂದ ಇದ್ದರೆ ಎಲ್ಲ ಸರಿ ಆಕತಿ ಅಂತ ಅವ್ರಿಗೆ ಗೊತ್ತು. ಈ ರಿಲೇಷನ್ಶಿಪ್ ಅನ್ನಿಸೋದವರಿಗೆ ಒಂಥರ ಇನ್ವೆಸ್ಟ್ಮೆಂಟ್ ಇದ್ದಂಗೆ ನನ್ನ ಜೀವನಕ್ಕೆ. ಈಗ ತಾಳ್ಮೆಯಿಂದ ನಿಮ್ಮ ಸಲುವಾಗಿ ಕಾದೆ ಅಂದರೆ, ಅಥವಾ ನಿಮ್ಮ ತಾಳ್ಮೆಯಿಂದ ಒಂದು ಡಿಸಿಷನ್ನ ಮಾಡ್ಕೊಂಡೆ ಅಂದರೆ ಈ ರಿಲೇಷನ್ಶಿಪ್ಪಿಗಾಗಿ ನಾ ಟೈಮ್ ಕೊಟ್ಟೆ ಅಂದರೆ, ದಿಸ್ ಇಸ್ ನನಗೆ ಒಂದು ಜೀವನಕ್ಕೊಂದು ದೊಡ್ಡ ಅಸೆಟ್ ಇದ್ದಂಗೆ. ಹೌದಾ, ನೀವು ಅವ್ರ ಜೀವನದಾಗ ನೀವು ಬಂದ್ರಿ ಅಂದರೆ, ಅಥವಾ ನೀವು ಜೀವನದಾಗ ಪರ್ಮನೆಂಟಾಗಿ ಅವ್ರ ಜೊತೆಗೆ ಇದ್ರಿ ಅಂದ್ರೆ ಅದಕ್ಕಿಂತ ದೊಡ್ಡ ಆಸ್ತಿ ಯಾವುದಿಲ್ಲ ಅಂತ ಹೇಳ್ತೀವಲ್ಲ, ಆ ರೀತಿ ಅನ್ನಿಸುತ್ತೆ ನಿಮ್ಮ ವ್ಯಕ್ತಿಗೆ. ಅದಕ್ಕಾಗಿ ಏನು ಮಾಡಬೇಕು ಅವ್ರು ಅಂದ್ರೆ ಕಾಯಲೇಬೇಕು. ಅವಸರ ಮಾಡಿದರೆ ಏನೂ ಆಗಲ್ಲ ಅಂತ ಅವ್ರಿಗೆ ಗೊತ್ತು. ನೀವೂ ಅಷ್ಟ ಮೆಚೂರ್ ಇದ್ದೀರಿ, ನೀವೂ ಅಷ್ಟ ತಾಳ್ಮೆ ಇದ್ದೀರಿ ಅಂತ ಅವ್ರಿಗೆ ಗೊತ್ತೈತಿ. ನಿಮಗೂ ಏನೂ ಅವಸರ ಇಲ್ಲ ಇದ್ರೊಳಗೆ ಅಂತಂದು. ಓಕೆ, ನಿಮ್ಮನ್ನ ಒಂದು ಡಿವೈನ್ ನಿಮ್ಮನ್ನು ಈ ಜರ್ನಿ ಒಳಗೆ ಕರ್ಕೊಂಡು ಹೋಗತಿ ಅಂತ ಅವ್ರಿಗೆ ಭಾಳ ಅನಿಸುತ್ತೆ, ಪದೇ ಪದೇ ಅನಿಸುತ್ತೆ. ಒಂದು ಸಣ್ಣ ಇದೈತಿ ಇಲ್ಲಿ, ಒಂದು ಸ್ವಲ್ಪ ಅದನ್ನು ಕ್ಲಾರಿಫೈ ಮಾಡ್ಕೊಳೋಣ ಅಂತ. ಎವ್ರಿಥಿಂಗ್ ಈಸ್ ಕ್ಲಿಯರ್ ಹಿಯರ್. ಅವ್ರ ನಡುವೆ ಏನಾದರೂ ಹಳೆಯ ವಿಷಯಗಳಾಗಿರ್ಬೋದು, ಜಗಳಾಗಿರ್ಬೋದು, ಮನಸ್ತಾಪಗಳಾಗಿರ್ಬೋದು. ಅದರಿಂದ ಹೊರಗೆ ಬಂದ್ರೆ ಅಂದರೆ ದಿಸ್ ಈಸ್ ಅ ವೆರಿ ಬ್ಯೂಟಿಫುಲ್ ಅಂತ ಒಂದು ಜರ್ನಿ ಇಬ್ಬರದು ನಿಮ್ಮದು. ಓಕೆ, ಸ್ಲೋ ಆ್ಯಂಡ್ ಸ್ಟಡಿ ವಿನ್ಸ್ ದ ರೇಸ್ ಅಂತ ಹೇಳ್ತೀವಲ್ಲ, ಮೆಲ್ಲಕ್ಕೆ ಹೆಜ್ಜೆ ಇಡ್ತಿದ್ದೀರಿ ಈ ರಿಲೇಷನ್ಶಿಪ್ ಒಳಗೆ. ಬಟ್ ಅದು ಗಟ್ಟಿ ಇರ್ಬೇಕದು ಹೆಜ್ಜೆ ಇಟ್ಟಿದ್ದು, ಮತ್ತು ವಾಪಸ್ ಹಿಂದೆ ಬರಬಾರ್ದು. ಒಂದು ಸಲ ಫರ್ಮ್ ಅಂತ ಹೇಳ್ತೀವಲ್ಲ, ಹಂಗೆ ಫರ್ಮ್ ಆಗಿ ಇಡುವಂಥ ಒಂದು ಸ್ಟೆಪ್ಸ್ ಆಗಿರಬೇಕು ಅಂತ ಅವ್ರಿಗೆ ಅನಿಸುತ್ತೆ. ಜೀವನದಾಗ ಏನೋ ಒಂದು ಎಮೋಷ್ನಲಿ ಹರ್ಟ್ ಆಗ್ಯಾರ ಅವರು. ಆ ಎಮೋಷ್ನಲ್ ಹರ್ಟಿಂದ ಅವ್ರಿಗೆ ಏನಾಗ್ತೈತೆ ಅಂದ್ರೆ ಈ ರಿಲೇಷನ್ಶಿಪ್ ಒಳಗೆ ಮುಂದೆ ಹೋಗೋಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ, ಯೋಚನೆ ಮಾಡ್ತಿದ್ದಾರೆ. ಸೊ ರೊಮ್ಯಾನ್ಸ್ ಒರಾಕಲ್ನಿಂದ ಫೀಲಿಂಗ್ಸ್ ಫಾರ್ ಯು ಏನದ ಅಂತ ನೋಡೋಣ. ಸೊ ಪೇಷನ್ಸ್, ಕ್ರಿಯೇಟಿವಿಟಿ ನೀವಿಲ್ಲೇ, ರೈಪ್ನೆಸ್ ಅಂತ ನೀವಿಲ್ಲೇ ಮಾಡ್ಬೋದು, ಮೆಚುರಿಟಿ ಅಂತ ಮಾಡ್ಬೋದು. ಎವ್ರಿಥಿಂಗ್ ಈಸ್ ಅಂದ್ರೆ ಎಲ್ಲ ಚಲೋ ಕಾಡ, ಹಾರ್ಮೋನಿ ಅಂತ ಮಾಡಿರಿ.
ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಬೇರೆ ಯಾರೋ ಒಬ್ಬರ ಬಗ್ಗೆ ಭಾಳ ಯೋಚನೆ ಮಾಡ್ತಿದ್ದಾರೆ ನಿಮ್ಮ ವ್ಯಕ್ತಿ. ಸೊ ಅದೇ ಇಲ್ಲಿವರೆಗೆ ಹೋಲ್ಡ್ ಮಾಡ್ತಾಯಿತಿ. ಪಾಸ್ಟ್ ಕನೆಕ್ಷನ್, ಪಾಸ್ಟ್ ಲೈಫಲ್ಲ, ಇದೇ ಜನ್ಮದಾಗಿಂದ ನೀವು ಬರೋದಕ್ಕಿಂತ ಮುಂಚೆ ಅವ್ರ ಜೀವನದಾಗ ಏನೇನು ಹೋದ್ವಲ್ಲ, ಅದೇನು ನೋವು ಅನುಭವಿಸಿದ್ರೆ ಅದೊಂದು ಎಮೋಷ್ನಲಿ ನೋವು. ಮತ್ತು ಓಕೆ, ಫಿಸಿಕಲ್ ಯಾರೋ ಪೆಟ್ ಮಾಡಿದ್ರು, ಹೊಡೆದ್ರು ನೋವು ಆಯ್ತು, ಕೈ ರಿಪೇರ್ ಆಯ್ತು, ಹಿಂಗಲ್ಲ. ಸೊ ಮಾನಸಿಕವಾಗಿ ನೋವಾಗಿದ್ದು, ಭಾವನೆಗಳಿಗೆ ಪೆಟ್ಟು ಬಿದ್ದಿದ್ದೈತಲ್ಲ, ಅದನ್ನು ಸ್ವಲ್ಪ ಅವರಿಗೆ ಡೈಜೆಷನ್ ಮಾಡ್ಕೊಳಕ್ಕಾಗತ್ತಿಲ್ಲ, ಆಕ್ಸೆಪ್ಟ್ಮೆಂಟ್ಸಿ ಮಾಡೋಕ್ಕಾಗತ್ತಿಲ್ಲ, ಅಥವಾ ಅದನ್ನು ಮರೆಯೋಕ್ಕಾಗತ್ತಿಲ್ಲ ಅಂತ ನೀವು ಇಲ್ಲಿ ಹೇಳ್ಬೋದು. ಸೊ ಅದನ್ನು ಅವರು ಫರ್ಗ್ಯೂ ಮಾಡಬೇಕು, ಅದನ್ನು ಲೆಟ್ ಗೋ ಮಾಡಬೇಕು, ಅದರಿಂದ ಪಾಠ ಕಲಿಬೇಕು. ಸೊ ಅವ್ರನ್ನಲ್ಲೇ ರಿಲೀಸ್ ಮಾಡಬೇಕು. ಸೊ ಅದು ಈಗ ಅವರಿಗೆ ಸ್ವಲ್ಪ ಕಷ್ಟ ಆಗ್ತಾ ಐತಿ ಆ ವ್ಯಕ್ತಿಗೆ. ಸೊ ಅದೆಲ್ಲ ಆತಂದ್ರೆ ಆಮೇಲೆ ನಿಮ್ಮ ಜೊತೆಗೆ ಬರ್ತಾರೆ ಅವರು. ಸೊ ಇದೊಂದು ಪ್ರೊಸೆಸ್ ನಡೆದತ್ತೆ ನಿಮ್ಮಿಬ್ಬರ ಮಧ್ಯೆ. ಇಲ್ಲೇ ಹೀಲಿಂಗ್ ಪ್ರೊಸೆಸ್ ನಡೆದತ್ತೆ ಇಬ್ಬರ ಮಧ್ಯೆ. ಈ ರಿಲೇಷನ್ಶಿಪ್ ಒಳಗೆ ನೀವು ವ್ಯಕ್ತಿ ಯಾಕೆ ನನಗೆ ಹಿಂಗೆ ಮಾಡ್ತದಾರೆ ರೀ, ಎಲ್ಲ ಚಂದ ಇರ್ತಾರೆ ರೀ, ಬಟ್ ಕಮಿಟ್ಮೆಂಟ್ ಅಂತ ಹೇಳಿದರೆ ಮುಂದೆ ಅಂದರೆ ಹಿಂದೆ ಹೋಗಾರ, ಅಥವಾ ನಾ ಏನಾದರೂ ಒಂದು ಸೀರಿಯಸ್ ಆಗಿ ನಮ್ಮಿಬ್ಬರ ಬಗ್ಗೆ ಮಾತಾಡಕತ್ತೆ ಅಂದ್ಕೊಳ್ಳಿ ಅವ್ರು ಮತ್ತೆ ಯಾಕೋ ಸ್ವಲ್ಪ ಸ್ಟೆಪ್ ಬ್ಯಾಕ್ ಮಾಡ್ತಾರೆ. ನಿಮ್ಗೇನಾರು ಅನಿಸಿತ್ತಂದ್ರೆ ಅವ್ರಿಗೆ ಸ್ವಲ್ಪ ಅಲ್ಲಿ ಅವ್ರ ಜೀವನದಾಗ ಆದಂಥ ಒಂದು ಕೆಲವೊಂದು ಘಟನೆಗಳು ಅವನ್ನ ಮರೆಯೋಕ್ಕಾಗತ್ತಿಲ್ಲ ಅಷ್ಟೆ. ಓಕೆ, ಅದನ್ನು ಹೀಲ್ ಆಗಲೇಬೇಕು ಅವರು. ಓಕೆ, ಸೊ ಅವರು ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮ ಕಡೆಗೆ ಹೆಜ್ಜೆ ಇಡ್ತಾರೆ. ನೀವು ಅವಸರ ಮಾಡಿದರೆ ಅವರು ಆಗಲ್ಲ ಅವ್ರಿಗೆ ಅದನ್ನು. ಯಾಕಂದ್ರೆ ಅವ್ರಿಗೆ ಇಲ್ಲಿ ಇದು ಸೇಫ್ ಲವ್ ಅಂತ ಅವ್ರಿಗೆ ಅನ್ನಿಸ್ಬೇಕದು. ಈಸ್ ದಿಸ್ ಸೇಫ್ ಅಂದರೆ ನಾ ಇಲ್ಲಿ ಹೋದ್ರೆ ನನಗೆ ಇನ್ನು ಮತ್ತೆ ಹರ್ಟ್ ಆಗಲ್ಲ, ನನ್ನ ಜೀವನದಾಗ ಏನು ಹಳೇದಾಗಿತ್ತಲ್ಲ ಅದೇ ರೀತಿ ನಂಗೆ ನೋವಾಗಲ್ಲ, ಅದೇ ರೀತಿ ನನಗೊಂದಿನೋ ಒಂದು ಇನ್ಫೀರಿಯರ್ ಕಾಂಪ್ಲೆಕ್ಸ್ ಕಾಣಲ್ಲ. ಸೊ ಇವೆಲ್ಲ ಇಲ್ಲಿ ಬೇಕಾಗೈತಿ ಅವರಿಗೆ, ಅಂದರೆ ಅರ್ಥ ಬೇಕಾಗೈತಿ ಅವ್ರಿಗೆ, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಗೈತಿ. ಇನ್ ದ ಸೆನ್ಸ್ ಅದನ್ನು ಅವರು ಇನ್ನೂ ಅನಲೈಸ್ ಮಾಡಬೇಕು. ಓಪನ್ ಆಗಿ ನಿಮ್ಮ ಜೊತೆಗೆ ಮಾತಾಡಬೇಕು, ಅಥವಾ ಏನೋ ಒಂದಿಷ್ಟು ಅವ್ರು ಇರ್ತಾವೋ ಅದನ್ನೆಲ್ಲ ಅವ್ರು ಸರಿ ಮಾಡ್ಕೊಳೋ ಮಟ್ಟ ಅವರು ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಒಳಗೆ ಇರ್ತಾರೆ ರಿಲೇಷನ್ಶಿಪ್ ಒಳಗೆ. ಇದು ಹೊಸ ಪ್ರೀತಿ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ, ಈಗೀಗ ಬೆಟ್ ಆಗಿರ್ಬೋದು, ನೀವು ಹೊಸ ಹೊಸ ಫೀಲಿಂಗ್ಸ್ ನಿಮ್ಮಿಬ್ಬರ ಜೀವನದಾಗ ಹೊಸ ಎಕ್ಸ್ಪೀರಿಯೆನ್ಸ್ ಮಾಡ್ತಿದ್ರಿ ಒಂದು ಪ್ರೀತಿ ವಿಷಯ ಒಳಗೆ ಅಂತ ಹೇಳ್ಬೋದಿಲ್ಲ. ಓಕೆ, ಹಿಂಗೂ ಒಂದು ಇರ್ತೈತ, ಹಿಂಗೂ ಒಬ್ರನ್ನ ಟ್ರೀಟ್ ಮಾಡ್ತಾರೆ, ಹಿಂಗೂ ಅಂತಾರೆ. ಸೊ ಇಷ್ಟು ಅಂದರೆ ಇಷ್ಟೊಂದು ಸೂದಿಂಗ್ ಎಫೆಕ್ಟ್, ಒಂದು ಕಾಮ್ ಆ್ಯಂಡ್ ಕ್ವೈಟ್ ಆಗಿರೋಂಥ ಒಂದು ಮನಸ್ಥಿತಿ ಬರ್ಬೋದು ಆ ಒಂದು ಪ್ರೀತಿ ಒಳಗೆ. ನಿಮಗೂ ಅನ್ನಿಸ್ತೈತಿ, ಅವ್ರಿಗೂ ಅನ್ನಿಸ್ತೈತಿ. ಸೊ ಹೀಗಾಗಿ ಭಾಳ ಕನ್ಫ್ಯೂಸ್ ಆಗಿದೆ ಅನ್ನಿಸ್ತದೆ ನೀವಿಲ್ಲೇ. ಯಾವಾಗ್ಲೂ ಪ್ರೀತಿ ಅಂತ ಬಂದಾಗ, ಒಂದು ರಿಲೇಷನ್ಶಿಪ್ ಅಂತ ಬಂದಾಗ ಬರೀ ಜಗಳ ಮಾಡಿದೆ, ಆನ್ ಆ್ಯಂಡ್ ಆಫ್ ಆದೆ, ಬ್ಲಾಕ್ ಮಾಡಿದೆ, ಎದುರಿಗಿದ್ದರನ್ನ ಬೈದೆ, ಹೀಯಾಳಿಸಿದೆ, ಇಂಥವ ನೋಡಿರ್ತಾರೆ ಅಂದಾಗ ಇಲ್ಲಿ ಅಂಥದ್ದು ಏನಿಲ್ಲ. ನೋ ಜಡ್ಜ್ಮೆಂಟ್, ನೋ ಕಿರಿಕಿರಿ, ನೋ ಆರ್ಗ್ಯುಮೆಂಟ್ಸ್. ಓಕೆ, ನೀವು ಹೆಂಗದ್ರಿ ಹಂಗೆ, ನಾನು ಹೆಂಗದ್ರೆ ಹಂಗೆ ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿಯಾಗಿ ಇಬ್ಬರು ಹೀಲಾಗೋಣ ಅಂತ ಹೊಂದ್ಬಿಟ್ರೆ ಸ್ವಲ್ಪ ಇಲ್ಲಿ ಕನ್ಫ್ಯೂಸ್ ಆಗ್ಬಿಡ್ತದೆ. ಹಿಂಗೂ ಇರ್ತದೆ ಅದೊಂದು ಕ್ವಶನ್ ಮಾರ್ಕ್ ಕೊಡ್ತದಲ್ಲ ಎಲ್ಲರಿಗೂ. ಸೊ ಹಂಗಾಗೈತಿಲ್ಲ ನಿಮ್ಮ ವ್ಯಕ್ತಿಗೆ. ಸೊ ದೇ ಫೀಲ್ ಯು ಆರ್ ಅ ಸೋಲ್ಮೇಟ್ ಆ್ಯಂಡ್ ದಿಸ್ ಇಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಆಫ್ ಲವ್. ನ್ಯೂ ಲವ್ ಅಂತ ಹೇಳಿದ್ರೆ ಹೊಸ ವ್ಯಕ್ತಿ ಬಂದಾರೆ ನಿಮ್ಮ ಜೀವನದಾಗ ಅಂತ ಹೇಳಲ್ಲ, ಹೊಸ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಲವ್ ಇದೆ ನಿಮ್ಮದು ಪ್ರೀತಿ ವಿಷಯದೊಳಗೆ ಅಂತ ಹೇಳೋಕೆ ಭಾಳ ಖುಷಿ ಆಗುತ್ತೆ. ಆ್ಯಕ್ಚುಲಿ ಇದು ಗುಡ್. ಅವರಿಗೆ ಸ್ವಲ್ಪ ಟೈಮ್ ಕೊಡ್ರಿ ಅಂತ ನಾನು ಹೇಳ್ಬೋದು ನಿಮಗಿಲ್ಲ. ಈಗ ಸ್ವಲ್ಪ ಜನ ಬೇರೆ ಬೇರೆನೋ ಇರ್ಬೋದು, ದೂರ ಇರ್ಬೋದು, ನೀವು ಅಂದ್ಕೊಂಡಿರಿ ಇದು ಎಂಡ್ ಆಗೈತಿ ಅಂತಂದು ಇದು ಎಂಡ್ ಆಗಿಲ್ಲ. ಓಕೆ, ಒಂದು ಪ್ರೊಸೆಸ್ ನಡೆದೈತಿ ನಿಮ್ಮ ಜೀವನದಾಗ. ಓಕೆ, ಸಪ್ರೇಷನ್ ಒಳಗೆ ಯಾರದಿರಲ್ಲ. ಸೊ ಆರಾಮಿರ್ರಿ. ನಿಮ್ಮ ಹೀಲಿಂಗ್ ಪ್ರೊಸೆಸ್ ಒಳಗೆ ನೀವಿರ್ರಿ, ಅವ್ರ ಹೀಲಿಂಗ್ ಪ್ರೊಸೆಸ್ ಒಳಗೆ ಅವ್ರು ಅದಾರ. ಯು ಆರ್ ಸೋಲ್ಮೇಟ್ಸ್. ಒಂದಿನ ಬೆಟ್ ಹಾಕಿರಿ. ಓಕೆ, ಸೊ ಸೋಲ್ಮೇಟ್ ಅಂತಂದು ನೀವಿಲ್ಲಿ ಕ್ಲೇಮ್ ಮಾಡಿಕೊಳ್ರಿ. ರಿಲೀಸ್ ಯುವರ್ ಎಕ್ಸ್ ಅಂತಲೂ ಮಾಡ್ಕೋಬೋದು. ಇಬ್ಬರಿಗೂ ಸ್ವಲ್ಪ ಹಳೆಯ ವಿಷಯಗಳನ್ನು ಮರಿಬೇಕು ನಾವು ಅಂದಾಗ. ಐ ಆಮ್ ರಿಲೀಸಿಂಗ್ ಮೈ ಪಾಸ್ಟ್. ಬಟ್ ಲರ್ನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ಅಲ್ಲೇ ನೀವು ಲರ್ನ್ ಮಾಡಿಲ್ಲ ಅಂದರೆ ಆಗಲ್ಲ. ಸೊ ಲವರ್ಸ್ ಒರಾಕಲಿಂದ ನಿಮ್ಮ ಒಂದು ಈ ರಿಲೇಷನ್ಶಿಪ್ಪಿಗೆ ಏನು ಒಂದು ಕ್ರಿಟಿಸೈಸ್ ಹೇಳಿದೆ ನಾನು, ಹೀಯಾಳಿಸ್ಬಾರ್ದು ಒಬ್ರಿಗೊಬ್ರು. ಕ್ರಿಟಿಸೈಸ್ ಮಾಡೋದು ಬಿಡಬೇಕು. ಹಂಗೆ ಏನಾರ ಇತ್ತಂದ್ರೆ ಕ್ರಿಟಿಸೈಸ್ ಮಾಡೋದು ಬಿಟ್ಬಿಡ್ರಿ. ಒಬ್ರನ್ನ ನೀ ಹಿಂಗೆ ಹಾಕದಿ, ನೀ ಹಿಂಗದಿ ಇಟ್ಟಿಟ್ಟು ನಾವು ಚುಷ್ಟು ಮಾತಾಡ್ತಿಲ್ಲ, ಹಂಗೆ ಮಾತಾಡೋದು ಬಿಟ್ಬಿಡ್ರಿ. ಸೊ ನಿಮ್ಮ ರಿಲೇಷನ್ಶಿಪ್ ಚಲೋ ಆಕತಿ.
ಓಕೆ ಮ್ಯಾಗ್ನೆಟ್ ಇದನ್ನು ಹೋದ್ಸಲನೇ ಯಾವಾಗ ತೆಗ್ದಿದ್ದಾಗ ಇದು ಬಂದದ್ದು ಕಾರ್ಡ್. ಸೊ ಸೇಮ್ ಕಾರ್ಡ್ ಬರ್ತದವು. ನೀವು ದಿನ ನೋಡ್ತಿದ್ದೀರಿ ಅಂದಾಗ ಏನು ರೀ ದಿನ ಅದ ಕಾರ್ಡ್ ಬಂತಲ್ಲ ಅಂದರೆ ಇಟ್ ಈಸ್ ಟೆಲ್ಲಿಂಗ್ ಯು ಸಮಥಿಂಗ್, ಅದು ನಿಮ್ಗೇನೋ ಹೇಳ್ತಾ ಐತಿ ಅಂತ ಅರ್ಥ. ಓಕೆ ಅದನ್ನು ನೀವು ಸರಿ ಮಾಡಿಕೊಳ್ರಿ ಅಂತ ಅರ್ಥ. ಸೊ ಈ ಜಗತ್ತು ಬಿಟ್ಟು ಹೋದಾಗ ನಾವೇನು ತೊಗೊಂಡು ಹೋಗಲ್ಲ, ಎಲ್ಲನೂ ಒಳ್ಳೆಯದನ್ನು ತೊಗೊಂಡು ಹೋಗ್ತೀವಿ. ಸೊ ಮೆಮರೀಸ್ ತೊಗೊಂಡು ಹೋಗ್ತೀವಿ. ಸೊ ಮೇಕ್ ಅ ಗುಡ್ ಮೆಮರೀಸ್ ನಿಮ್ಮ ಜೀವನದಾಗ. ಓಕೆ ಇಬ್ಬರು ನಡುವೆ ಒಂದು ಪ್ಯಾಷನ್ ಐತಿ, ಒಂದು ಸೆಳೆತ ಐತಿ ಇಲ್ಲಿ. ಓಕೆ ದೂರದಿರೋ ಹತ್ತಿರದಿರೋ ಏನೇ ಇರಲಿ, ನೀವು ಜಗಳ ಮಾಡ್ಕೊಂಡಿರಿ ಏನೇ ಇರಲಿ, ಬಟ್ ಅದನ್ನು ನೀವು ಒಬ್ರಿಗೊಬ್ರು ಬಿಟ್ಟು ಕೊಡೋಕೆ ತಯಾರಿಲ್ಲ, ನಿಮ್ಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ಕನೆಕ್ಷನ್ ಇಲ್ಲೇ ಕಾಣ್ತಾ ಐತೆ. ಓಕೆ ಸೊ ಏನಂದ್ರೆ ಆಗೋಗಿದ್ದ ವಿಷಯಗಳು, ಒಂದು ಸ್ವಲ್ಪ ಮನಸ್ಸು ನೋವಾಗಿದ್ದ ವಿಷಯಗಳು ಏನೇ ಇರಲಿ ಅದನ್ನು ಕ್ಷಮಿಸ್ರಿ, ಅವ್ರನ್ನೂ ಕ್ಷಮಿಸ್ರಿ, ನೀವು ಕ್ಷಮೆ ಕೇಳಿಬಿಡ್ರಿ, ಅಲ್ಲಿಗೆ ಅದು ಎನರ್ಜಿ ಮುಗಿದೋಕತಿ. ಅದ್ರ ಬಗ್ಗೆ ಹಿಂದಿನ ಆಗಿದ್ದು ಹೋಗಿದ್ದ ಬಗ್ಗೆ ನೀವು ವಿಚಾರ ಮಾಡೋದು ಬಿಟ್ಟೆ ಭಾಳ ಫೋಕಸ್ ಮಾಡಿಬಿಡ್ರಿ ಆ ಎನರ್ಜಿ ಬಗ್ಗೆ. ಮುಂದೆ ಏನಾಗಬೇಕು ಅದ್ರ ಬಗ್ಗೆ ನೀವು ಯಾವಾಗ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಿ, ಜೀವನದಾಗ ಭಾಳ ಮಿರಾಕಲ್ ಆದಂತಹ ಮ್ಯಾಜಿಕಲ್ ಆದಂಥ ಒಂದು ನಿಮ್ಗೆ ಇವೆಂಟ್ಸ್ ಆಗಕ್ಕೆ ಸ್ಟಾರ್ಟ್ ಆಕವಿಲ್ಲ. ಸೊ ಇಲ್ಲೇ ಟೈಮ್ ಏನೈತಲ್ಲ ಎಲ್ಲನೂ ನಿಮ್ಗೆ ಹೀಲ್ ಮಾಡ್ತದೆ ಅಂತ ಹೇಳ್ಬೋದು. ಇಲ್ಲ ನೀವು ಭಾಳ ಟ್ರೈ ಮಾಡ್ತಾಯಿದ್ದೀರಿ, ಹಾರ್ಡಾಗಿ ಕಷ್ಟಪಟ್ಟು ಇದನ್ನೇನೋ ಮಾಡೋಕ್ಕೆ ಹೊಂಟಿರಿ ಅಂದ್ರೆ ನೋ, ಅದಕ್ಕೊಂದು ತಾನಾಗೆ ಆಗಲಿ ಅಂತ ಸ್ವಲ್ಪ ಟೈಮ್ ಕೊಡ್ರಿ. ಎಲ್ಲದಕ್ಕೂ ನಾ ಇದು ಹಂಗಾರ ಮಾಡಿ ಬರಿಬೇಕ್ರಿ, ಏನೋ ಮಾಡಿ ಬರಿಬೇಕ್ರಿ ಅಂತ ಕಷ್ಟಪಡ್ತಿದ್ದೆ ಇಲ್ಲ, ಅದನ್ನು ರಿಲ್ಯಾಕ್ಸ್ ಆಗಿ ನಾ ಮರಿಬೇಕಷ್ಟ ಮುಗೀತು. ಅದಕ್ಕೆ ಏನು ಮಾಡಬೇಕು ಅದನ್ನ ಪ್ರೊಸೆಸ್ ಮಾಡ್ಕೊಂಡು ಹೋಗ್ರಿ ಅಷ್ಟೆ. ನೀವು ಅದಕ್ಕೆ ಎಷ್ಟು ಹಾರ್ಡಾಗಿ ಎಷ್ಟು ಕಷ್ಟಪಡೋಕೆ ಹೋಗ್ತೀರಿ ಅಷ್ಟು ನಿಮ್ಗೆ ಅದು ಕಷ್ಟ ಅನ್ನಿಸ್ತದೆ. ಓಕೆ ಸೊ ಇಲ್ಲಿ ನಿಮ್ಮಿಬ್ಬರದು ಯೂನಿಯನ್ ಅಂತೂ ಐತಿ. ಸೊ ಅದು ಯೂನಿಯನ್ ಆಗಬೇಕು, ಅದು ನಿಮ್ಮ ಸೋಲಿಂದ ಸೋಲ್ ಕನೆಕ್ಷನ್ ಆಗಬೇಕು. ಸೋಲ್ಮೇಟ್ ಕನೆಕ್ಷನ್ ಅಂತ ನಿಮ್ಗೆ ಅನ್ನಿಸ್ಬೇಕು ಅಂದ್ರೆ ಯು ಹ್ಯಾವ್ ಟು ಲರ್ನ್ ಟು ಫರ್ಗಿವ್ ಆ್ಯಂಡ್ ಫರ್ಗೆಟ್. ಇಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ದಿಸ್ ರೀಡಿಂಗ್. ಓಕೆ ಹೋಗಿದ್ದ ವಿಷಯಗಳ ಬಗ್ಗೆ ಭಾಳ ಕೆದಕಿ ಮತ್ತು ಅದ್ರ ಬಗ್ಗೆನೇ ಮಾತಾಡಬಾರ್ದು. ಮುಂದೆ ಏನು ಮಾಡಬೇಕು, ಮುಂದಿಂದ ಏನು ನೋಡ್ಕೊಳ್ಳೋಣ, ಇದನ್ನು ಹೆಂಗೆ ಸರಿ ಮಾಡ್ಕೋಬೇಕು ಅದರ ಕಡೆ ನೀವು ಲಕ್ಷ್ಯ ಕೊಡ್ರಿ ಅಂತ ನಿಮಗೆ ಹೇಳ್ತಿದ್ದಾರೆ. ಓಕೆ ಸೊ ದಿಸ್ ಈಸ್ ದ ರೀಡಿಂಗ್ ಫಾರ್ ಟುಡೇ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾಳೆ ಮತ್ತು ಹೊಸ ರೀಡಿಂಗ್ ಜೊತೆಗೆ ನಿಮ್ಮ ಬೆಟ್ಟಾಗೋಣಂತ. ಅಲ್ಲಿವರೆಗೂ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಬಿ ಹ್ಯಾಪಿ ಆಲ್ವೇಸ್. ಆ್ಯಸ್ ಯೂಶ್ವಲ್ ಯಾರ್ಯಾರಿಗೆ ಇನ್ನೂ ಕ್ಲಾರಿಟಿ ಬೇಕು, ಕನ್ಫ್ಯೂಷನ್ಸ್ ಅದಾವೆ, ಅವರು ವಾಟ್ಸಪ್ಪಿಗೆ ಮೆಸೇಜ್ ಮಾಡಿರಿ. ಅಲ್ಲಿ ನಿಮಗೆ ಪೇಯ್ಡ್ ರೀಡಿಂಗ್ ಒಳಗೆ ನಿಮ್ಮದು ಪರ್ಸನಲೈಸ್ಡ್ ಒಂದು ಕಾರ್ಡ್ಸ್ ತೆಗೆದು ನಿಮಗೆ ಅಲ್ಲೇ ಆನ್ಸರ್ಸನ್ನು ಕೊಡಲಾಗುವುದು. ಓಕೆ ಸೊ ಸಿ ಯು ಟುಮಾರೋ. ಥ್ಯಾಂಕ್ ಯು.